ಅಪಾರ್ಟ್ಮೆಂಟ್ ನಿವಾಸಿಗಳ ಕುಂದುಕೊರತೆ ಸಭೆ ನಡೆಸಿದ ಗ್ರಾಮ ಪಂಚಾಯಿತಿ ಸದಸ್ಯೆ ಜ್ಯೋತಿ ಲೋಕೇಶ್. ಮಾದೇವಪುರ ಕ್ಷೇತ್ರದ ಶಿಗೇಹಳ್ಳಿ ಗ್ರಾಮ ಪಂಚಾಯಿತಿಗೆ ದೊಮ್ಮಸಂದ್ರ ಗ್ರಾಮ ವ್ಯಾಪ್ತಿಯ ಜಿಸಿಎನ್ ಬೃಂದಾವನ, ರಾವ್ ನಂದನ್ ಸೇರಿದಂತೆ 14 ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳು ಹಾಗೂ ಕುಂದುಕೊರತೆಗಳ ಸಭೆಯನ್ನ ಗ್ರಾಮ ಪಂಚಾಯಿತಿ ಸದಸ್ಯರಾದ ಜ್ಯೋತಿ ಲೋಕೇಶ್ ನೇತೃತ್ವದಲ್ಲಿ ನಡೆಸಿದರು. ರಸ್ತೆ ಚರಂಡಿ, ಸಿಸಿ ಕ್ಯಾಮೆರಾಗಳ ಅಳವಡಿಕೆ, ಬಸ್ ನಿಲ್ದಾಣ, ಕಾನೂನು ಸುವ್ಯವಸ್ಥೆ ಸೇರಿದಂತೆ ವಿವಿಧ ಸಮಸ್ಯೆಗಳ ಕುರಿತು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ನಿವಾಸಿಗಳು ಸದಸ್ಯರ ಗಮನಕ್ಕೆ ತಂದರು. ಮಾಜಿ ಸಚಿವ ಎಚ್ ನಾಗೇಶ್ ಅವರಿಗೆ ಅಪಾರ್ಟ್ಮೆಂಟ್ ನಿವಾಸಿಗಳು ಗ್ರಾಮ ಪಂಚಾಯಿತಿ ಸದಸ್ಯರ ಸಮ್ಮುಖದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಮನವಿ ಪತ್ರವನ್ನು ಸಲ್ಲಿಸಿದರು. ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳನ್ನು ಆಲಿಸಿದ್ದು ಬೆಂಗಳೂರು ಉಸ್ತುವಾರಿ ಸಚಿವರಾದ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದು ಹೆಚ್ಚಿನ ಅನುದಾನ ಬಿಡುಗಡೆಗೊಳಿಸಿ ರಸ್ತೆ, ಕುಡಿಯುವ ನೀರು, ಚರಂಡಿ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕೊಡಿಸುವುದಾಗಿ ಮಾಜಿ ಶಾಸಕ ಎಚ್ ನಾಗೇಶ್ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಲೋಕೇಶ್, ಮಂಜುನಾಥ್, ಮಹೇಂದ್ರ ಪ್ರಸಾದ್, ಅಪಾರ್ಟ್ಮೆಂಟ್ ಅಸೋಸಿಯೇಷನ್ನ ಪ್ರದೀಪ್ ರೆಡ್ಡಿ, ಸುಧೀರ್, ಶಂಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಯಾವ ಥರ ಕರೆದು ಇಲ್ಲಿ ನನಗೆ ಪ್ರೆಸೆಂಟ್ ಮಾಡಿದ್ರು, ಆ ಥರ ಪ್ರಾಬ್ಲಮ್ಸ್ ಎಲ್ಲ ಹೇಳಿದ್ರೆ ಇಡೀ ನಮ್ಮ ವೈಟ್ಫೀಲ್ಡ್ ರೈಸಿಂಗ್ ಇರ್ಬೋದು, ವರ್ತು ರೈಸಿಂಗ್ ಇರ್ಬೋದು, ಮಾದೇವಪುರ ರೈಸಿಂಗ್, ದೇರ್ ಸೋ ಮೆನಿ ರೈಸಿಂಗ್ಸ್ ಹಿಯರ್. ಬಟ್ ದೇ ಶುಡ್ ಅಂಡರ್ಸ್ಟ್ಯಾಂಡ್, ಕರಿಬೇಕು ಅವ್ರು ನಮ್ಮನ್ನು, whom to meet and what to do. They have to come and tell us, ಇಂಥ ಪ್ರಾಬ್ಲಮ್ ಇದೆ ಸರ್, ಪ್ಲೀಸ್ ಕೈಂಡ್ಲಿ ಹೆಲ್ಪ್ ಅಸ್ ಟು ಅಡ್ರೆಸ್ ದೀಸ್ ಇಶ್ಯೂಸ್ ಅಂದರೆ ನಾವು ಮಾಡ್ತೀವಿ. ಅದು ವೈಟ್ಫೀಲ್ಡ್ ರೈಸಿಂಗ್ ಬಗ್ಗೆ ಅಕೇಶನ್ ಇದೆ, ಮೀಟ್ ಮೀ ಕರೀತಾರೆ, ಮಾಡ್ತಾರೆ. ಬಟ್ ಅದರ್ಸ್ ನೋ, ನಾಟ್ ಲೈಕ್ ದ್ಯಾಟ್. ವೈಟ್ಫೀಲ್ಡ್ ವರ್ತೂರಲ್ಲಿ ಕೆಲವರು ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ನಾವು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ಗ್ರಾಂಟ್ಸ್ ಫ್ರಮ್ ಗೌರ್ಮೆಂಟ್ you should bring, and the present MLA, and myself, I am in charge of Madhepura because the government is ours. In the sense, it's a ruling government. I belong to that government. I was ex-minister. I got a vast knowledge of execution of works. I have done it for 5 years as a minister. As administrator, I did it for 34 years. So they have to utilize my experience in the field. ಅದು ಗೊತ್ತಿಲ್ಲ, so many people do not know how to utilize. ಈ grants ಬರ್ತಾ ಇದೆ. Government is giving special grants to Whitefield, nearly 120 crores grants they have earmarked for this, not at least. An apartment anta ಕೆ ದೊಮ್ಮಸಂದ್ರ, ಕಾಡುಗುಡಿ ಏರಿಯಾ, ವೈಟ್ಫೀಲ್ಡ್. ನಮಗೆ ಸ್ವಲ್ಪ ನಮ್ಮ ಲೊಕ್ಯಾಲಿಟಿಯಲ್ಲಿ ರೋಡ್ಸು ಪ್ಲಸ್ ವಾಟರ್ ಡ್ರೈನೇಜ್ ಇಶ್ಯೂಸು ಪ್ಲಸ್ ಡಸ್ಟ್ ತುಂಬ ಆಗಿತ್ತು. ಸೊ ವೆನ್ ವಿ ಸ್ಪೋಕ್ ವಿತ್ ಲೋಕೇಶ್ ಅಣ್ಣ, ಹೂ ಇಸ್ ಅವರ್ ಪಂಚಾಯತ್ ಮೆಂಬರ್, ಅವರು ಒಂದು ಸೊಲ್ಯೂಷನ್ ನೋಡೋಣ ಅಂತ ಹುಡುಕಿ ಒಂದು ನಾಗೇಶ್ ಸರ್ನೇ ಮೀಟ್ ಮಾಡಿಸಿದ್ರು. ಸೊ ಅಲ್ಲಿ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಕೊಂಡಿದ್ದೀವಿ. ಅವರು ಒಂದು ಕಮಿಟ್ಮೆಂಟ್ ಕೊಟ್ಟರು, ನಿಮ್ಮ ಅಪಾರ್ಟ್ಮೆಂಟ್ಗೆ ಬಂದು ಅವ್ರನ್ನೆಲ್ಲರನ್ನೂ ಮೀಟ್ ಮಾಡಿ ನಿಮ್ಮ ಪ್ರಾಬ್ಲಮ್ಸ್ ಕೇಳಿಸ್ಕೊಂಡು ವಿಲ್ ಸಾರ್ಟ್ ಔಟ್ ಅಂತ. ಸೊ ವಿ ಮೆಟ್ ಹಿಮ್ ಲಾಸ್ಟ್ ಮಂಡೇ. ಹಿ ಹ್ಯಾಡ್ ಕಮಿಟೆಡ್ ದಟ್ ಹಿ ವಿಲ್ ಬಿ ಹಿಯರ್ ಬೈ 5 o'clock. ಹಿ ಕೇಮ್ ಹಿಯರ್. ನಮ್ಮ ಪ್ರಾಬ್ಲಮ್ಸ್ ಕೇಳಿಸ್ಕೊಂಡ್ರು. ಸೊ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಈ ಇಶ್ಯೂಸ್ ಎಲ್ಲ ರಿಸಾಲ್ವ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಪಂಚಾಯಿತಿ ಪ್ರೋಟೋಕಾಲ್ ಪ್ರಕಾರ ಪಂಚಾಯತಿಯಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಮಾಡಬೇಕಾಗುತ್ತೋ ಅಷ್ಟು ನಾವು ಕೆಲಸ ಮಾಡ್ತಾಯಿದ್ವಿ. ಸೊ ಇಲ್ಲಿ ಮೇಜರ್ ವರ್ಕ್ ಇರೋದ್ರಿಂದ ಅದು MLA ಪೋಣಿಸ್ಬೇಕಾಗುತ್ತೆ ಅಥವಾ MP ಪೋಣಿಸ್ಬೇಕಾಗುತ್ತೆ. ಸೊ ಇಲ್ಲಿ ನಮ್ಮಲ್ಲಿ ನಮಗೆ ಸಪೋರ್ಟ್ ಮಾಡೋಂಥ MLA ಅಥವಾ MP ಇಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕಾಯಿತು, ನಾಗೇಶ್ ಅಣ್ಣವ್ರು ಎಕ್ಸ್ ಮಿನಿಸ್ಟ್ರು MLA ಕ್ಯಾಂಡಿಡೇಟ್ ಅವ್ರ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅಪಾರ್ಟ್ಮೆಂಟಲ್ಲಿ ಮೇಜರ್ ಇಶ್ಯೂಸ್ ಇದೆ, ಡ್ರೈನೇಜ್ ಇಶ್ಯೂಸ್ ಇದೆ, ವಾಟ್ರ್ ಕೇಳ್ತಾ ಇದ್ದಾರೆ, ಗಾರ್ಬೇಜ್ ಇಶ್ಯೂಸ್ ಇದೆ ಅಂತ ಕೇಳಿದಾಗ ನಾವು ಅವ್ರ ಹೆಲ್ಪ್ ಕೇಳಬೇಕಾಯ್ತು. ಸೊ ನಾವು ಹೋಗಿ ರಿಕ್ವೆಸ್ಟ್ ಮಾಡಿ ಅಪಾರ್ಟ್ಮೆಂಟ್ ಅವರೆಲ್ಲ ನಮ್ಮ ಜೊತೆಲಿ ಬಂದಾಗ, ನಾವು ಕರೆದಾಗ ಅವ್ರು ಬರ್ತೀನಿ ಅಂತ ಹೇಳಿದ್ರು. ಅವ್ರು ಮಾತು ಕೊಟ್ಟಾಗೆ ಬಂದರು. ಸೊ ಅವ್ರ ಗಮನಕ್ಕೆ ಎಲ್ಲ ನಮ್ಮ ಸ್ನೇಹಿತರು, ಎಲ್ಲ ಅಪಾರ್ಟ್ಮೆಂಟ್ ಅವರು, ಲೇಔಟ್ಸ್ ಅವರೆಲ್ಲ ಸೇರಿ ಒಂದು ಮನವಿನ ಕೊಟ್ಟಿದ್ದಾರೆ. ಅವರು ನಾನು ಇದನ್ನು ಗೌರ್ಮೆಂಟು ಲೆವೆಲ್ ಸರ್ಕಾರ ಗಮನಕ್ಕೆ ನಾವು ತರ್ತೀವಿ ಅಂತೇಳಿ ಒಂದು ಭರವಸೆ ಕೊಟ್ಬಿಟ್ಟು ಹೋಗಿದ್ದಾರೆ. ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಏನು ಪಂಚಾಯತಿಯಿಂದ ನಮಗೆ ಬರೋಂಥ ಫಂಡ್ಸು ಏನು ಬರುತ್ತೋ ಆ ಫಂಡ್ಸಲ್ಲಿ ಸಣ್ಣ ಪುಟ್ಟ ಕೆಲಸ ಅವ್ರಿಗೆ 100% ಅವ್ರಿಗೆ ರೋಡ್ ಆಗಲಿ ಡ್ರೈನೇಜ್ ಆಗಲಿ ಎಲ್ಲ ಮಾಡಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದೀವಿ.